ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣದ ವಿಚಾರವಾಗಿ ಶಾಸಕ ಬೈರತಿ ಬಸವರಾಜ್ ಆಪ್ತ ಜಗದೀಶ್ ಜಗ್ಗಾನನ್ನ ಬಂಧಿಸಲಾಗಿದೆ. ಜಗದೀಶ್ ಅನ್ನ ಬಂಧಿಸಿ ಕರೆತರ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಕಳೆದ 1 ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ವಿದೇಶದಲ್ಲಿ ಹೋಗಿ ತಂಗಿದ್ದ. ಇದೀಗ ಸಿಕ್ಕಾಕೊಂಡಿದ್ದಾನೆ. ಶಾಸಕ ಬೈರತಿ ಬಸವರಾಜ್ ಆಪ್ತ ಜಗದೀಶ್ ಜಗ್ಗಾನನ್ನ ಇದೀಗ ಬಂಧಿಸಲಾಗಿದೆ. ಬಂಧಿಸಿ ಸಿಐಡಿ ಅಧಿಕಾರಿಗಳು ಕರೆತರ್ತಾ ಇದ್ದಾರೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಾನೆ. 1 ತಿಂಗಳಿಂದ ಹುಡುಕ್ತಾನೆ ಇರ್ತಾರೆ. 1 ತಿಂಗಳಿಂದ ಕಾಣೆಯಾಗಿರ್ತಾನೆ ಆರೋಪಿ. ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಮಾಡಿರ್ತಾನೆ. ಆ ಪ್ರಕರಣದ ವಿಚಾರವಾಗಿ ಇದೀಗ ಜಗ್ಗನನ್ನ ಅರೆಸ್ಟ್ ಮಾಡಿ ಕರೆತರಲಾಗಿದೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣದ ವಿಚಾರವಾಗಿ ಇದೀಗ ಜಗದೀಶ್ ಜಗ್ಗ ಶಾಸಕ ಬೈರತಿ ಬಸವರಾಜ್ ಆಪ್ತನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕರೆತರ್ತಾ ಇದೆ ಸಿಐಡಿ ಟೀಮ್ ಅಧಿಕಾರಿಗಳು. ವಿದೇಶಕ್ಕೆ ಹೋಗಿ ಅಲ್ಲಿ ತಲೆಮರೆಸಿಕೊಂಡಿರ್ತಾನೆ ಜಗ್ಗ. ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಕೊಲೆ ಕೇಸ್ ಆರೋಪಿ ಪೊಲೀಸರ ವಶದಲ್ಲಿರುವಂಥದ್ದು. ಬ್ಲೂ ಕಾರ್ನರ್ ನೋಟಿಸ್ ಕೂಡ ಹೊರಡಿಸಲಾಗಿತ್ತು. ಕಂಡ ತಕ್ಷಣ ಎಲ್ಲೇ ಕಂಡ್ರು, ಯಾವ ಏರ್ಪೋರ್ಟ್ನಲ್ಲಿ ಕಂಡ್ರು ಕೂಡ ಆತನ್ನ ಬಂಧಿಸಬೇಕು ಅಂತ ಹೇಳಿಬಿಟ್ಟು ಅದರ ಬೆನ್ನಲ್ಲೇ ಇದೀಗ ಬಂಧಿಸಲಾಗಿದೆ. ಬಂಧಿಸಿ ಕರೆತರ್ತಾ ಇದೆ ಎಸ್ಐಟಿ ಟೀಮ್. ಬಿಕ್ಲು ಶಿವ ಮರ್ಡರ್ ಪ್ರಕರಣದ ಕೊಲೆ ಆರೋಪಿ ಜಗ್ಗ ಬಂಧನವಾಗಿದೆ. ಶಾಸಕ ಬೈರತಿ ಬಸವರಾಜ್ ಆಪ್ತ ಈತ. A1 ಆರೋಪಿ ಜಗದೀಶ್ ಜಗ್ಗಾನನ್ನ ಬಂಧಿಸಲಾಗಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಾನೆ. 1 ತಿಂಗಳಿಂದ ಹುಡುಕ್ತಾ ಇರ್ತಾರೆ ಪೊಲೀಸರು. ಬ್ಲೂ ಕಾರ್ನ್ ಕೂಡ ಈತನ ಮೇಲೆ ಸಲ್ಲಿಕೆ ಆಗಿರುತ್ತೆ. ಕಂಡ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದೀಗ ಎಸ್ಐಟಿ ಟೀಮ್ ಆತನನ್ನ ಅರೆಸ್ಟ್ ಮಾಡಿ ಕರೆತರಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಜಗ್ಗ ವಿದೇಶದಲ್ಲಿ 1 ತಿಂಗಳು ತಲೆಮರೆಸಿಕೊಂಡಿರ್ತಾನೆ. ಆತನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರುವಂಥದ್ದು. ಜಗದೀಶ್ನನ್ನ ವಶಕ್ಕೆ ಪಡೆದುಕೊಂಡು ಸಿಐಡಿ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಪರದೆಯ ಮೇಲೆ. ವಿದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದ ಕೊಲೆ ಕೇಸ್ ಆರೋಪಿ ಬೈರತಿ ಬಸವರಾಜ್ ಆಪ್ತ. ಬ್ಲೂ ಕಾರ್ನ್ ನೋಟಿಸ್ ಕೂಡ ಈತನ ಮೇಲೆ ಹೊರಡಿಸಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಏರ್ಪೋರ್ಟ್ನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಕಂಡ ತಕ್ಷಣ ಅರೆಸ್ಟ್ ಮಾಡಲಾಗಿದೆ. ಈತನನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾ ಇದೆ ಸಿಐಡಿ ಟೀಮ್. ಆ ದೃಶ್ಯಗಳು ನೀವು ಗಮನಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣದಲ್ಲಿ ಈತ ಕೊಲೆ ಆರೋಪಿಯಾಗಿದ್ದ, ಬಟ್ ತಲೆಮರೆಸಿಕೊಂಡಿದ್ದ.